ಹ್ಯಾಪಿ ವುಮೆನ್ಸ್ ಡೇ. ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳೋಕ್ಕೆ ಯಾಕೋ ನನಗೆ ಹ್ಯಾಪಿ ಇಲ್ಲ. ಯಾಕಂದರೆ ಪ್ರತಿ ಸಲ ನೋಡ್ತಾನೇ ಇದ್ದೀನಿ, ಎಲ್ಲರೂ ಯಾವುದೋ ವಾಟ್ಸಪ್ಪಲ್ಲೋ ಸ್ಟೇಟಸಲ್ಲೋ ನೋಡಿ ಆಮೇಲೆ ಗೊತ್ತಾಗತ್ತೆ ಇವತ್ತು ವುಮೆನ್ಸ್ ಡೇ ಅಂತ. ಜೆಂಟ್ಸ್ಗೆ ಯಾಕೆ ವುಮೆನ್ಸ್ಗೆ ಗೊತ್ತಿರಲ್ಲ ವುಮೆನ್ಸ್ ಡೇ ಅಂತ. ತಾಯಿ ಫೋಟೋನು, ತಂಗಿ ಫೋಟೋನು, ಅಕ್ಕ ಫೋಟೋನು ಹಾಕೋದು, ಯು ಆರ್ ಮೈ ಇನ್ಸ್ಪಿರೇಷನ್, ಯು ಆರ್ ಮೈ ಸ್ಟ್ರೆಂತ್ ಅಂತ ಹಾಕಿಬಿಟ್ಟು ಹ್ಯಾಪಿ ವುಮೆನ್ಸ್ ಡೇ ಅಂತ ಬರೆಯೋದು. ಮುಗ್ದೋಯ್ತು ವುಮೆನ್ಸ್ ಡೇ. ಆದರೆ ಈ ಸಲದಿಂದ ಈ ಚಿಕ್ಕ ಬದಲಾವಣೆನ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಮಾಡ್ಕೋಬೋದಾ? ನಮ್ಮ ಜೊತೆಲಿರುವಂಥ ವುಮೆನ್ಸ್, ನಮ್ಮ ತಾಯಿ ಆಗಿರ್ಬೋದು, ಅಕ್ಕ, ತಂಗಿ, ವೈಫ್, ಯಾರಾದರೂ ಓಕೆ, ಅವ್ರ ಹತ್ರ ಹೋಗಿ ನೀವು ಹ್ಯಾಪಿಯಾಗಿದ್ದೀರಾ ಅಂತ ಕೇಳ್ಬೋದಾ? ಹ್ಯಾಪಿ ವುಮೆನ್ಸ್ ಡೇ ವಿಶ್ ಮಾಡೋದಕ್ಕಿಂತ ಹ್ಯಾಪಿಯಾಗಿದ್ದೀರಾ ಅಂತ ಕೇಳೋದ್ರಲ್ಲಿ ತುಂಬ ಮೀನಿಂಗ್ ಇದೆ ಅನಿಸುತ್ತೆ. ವಿಶ್ಶಿಂದ ಯಾವ ಬದಲಾವಣೆನೂ ಆಗಲ್ಲ, ಆದರೆ ಖುಷಿಯಾಗಿರಿಸೋದ್ರಿಂದ ತುಂಬ ಬದಲಾವಣೆ ಆಗುತ್ತೆ. ಈ ಸಲದ ವುಮೆನ್ಸ್ ಡೇ ನಾವು ಈ ರೀತಿ ಸೆಲೆಬ್ರೇಟ್ ಮಾಡೋಣ. ನಿಮ್ಮ ಸುತ್ತ ಇರೋವಂಥ ನಿಮ್ಮ ಅಕ್ಕ ತಂಗಿರ ಹತ್ರ ಹೋಗಿ ಕೇಳಿ, ನಿಂಗೇನಾದರೂ ಹೇಳ್ಕೋಬೇಕು ಅಂತ ಇದ್ದರೆ ನನ್ನ ಹತ್ರ ಮುಕ್ತವಾಗಿ ಹೇಳ್ಕೊ. ಹಾಗೆ ನಿಮ್ಮ ವೈಫ್ನ ಕೇಳಿ, ನಿನ್ಗೇನಾದರೂ ಆಸೆ ಇದ್ದರೆ ಹೇಳು ನನ್ನ ಹತ್ರ. ನಿಂಗೆ ದಿನದಲ್ಲಿ ಟೈಮ್ ಸಿಗ್ತಾ ಇದೆಯಾ ಮನೇಲಿ ರೆಸ್ಟ್ ಮಾಡೋಕ್ಕೆ, ಸ್ಟ್ರೆಸ್ ಆಗ್ತಾ ಇದೆಯಾ ಅಂತ ಒಂದ್ಸಲ ವಿಚಾರಿಸಿ. ನಂಗೆ ಗೊತ್ತು ಜೆಂಟ್ಸ್ ಕೂಡ ಸ್ಟ್ರೆಸ್ಸಲ್ಲೇ ಇರ್ತಾರೆ ಅಂತ, ಬಟ್ ಸ್ಟಿಲ್ ಒಬ್ರಿಗೆ ಸ್ಪಂದಿಸೋದ್ರಿಂದ ಜೀವನ ತುಂಬ ಚೆನ್ನಾಗಿರುತ್ತೆ. ವುಮೆನ್ಸ್ ಡೇ ಆಗಿರೋದಕ್ಕೆ ಹೇಳ್ತಾ ಇದ್ದೀನಿ, ಈ ರೀತಿ ಕೂಡ ವುಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ಬೋದಲ್ವ? ಆ್ಯಂಡ್ ತುಂಬ ಜನ ಹೆಣ್ಮಕ್ಳಿಗೆ ಈ ಪ್ರಶ್ನೆ ಕಾಡಿರುತ್ತೆ, ಅದೇನೆಂದರೆ ಹೆಣ್ಣಾಗಿ ನಾನು ಹುಟ್ಟಬಾರ್ದಿತ್ತು ಅಂತ. ಯಾಕೆ ಅಂದರೆ ಅಣ್ಣ ತಂಗಿ ಇರೋ ಮನೆಗಳಲ್ಲಿ, ಅಕ್ಕ ತಮ್ಮ ಇರೋ ಮನೆಗಳಲ್ಲಿ ಇದನ್ನು ಫೇಸ್ ಮಾಡಿರ್ತಾರೆ. ಅವನು ಹುಡುಗ ಎಷ್ಟೊತ್ತಿಗಾದರೂ ಬರಲಿ, ನೀನು ಬೇಗ ಬರಬೇಕು, ಸಂಜೆ ಹೊತ್ತು ಮಲಗಬಾರ್ದು, ಸಂಜೆ ಹೊತ್ತು ಆಚೆ ಹೋಗಬಾರ್ದು, ಆ ಬಟ್ಟೆ ಹಾಕೋಬಾರ್ದು, ಈ ಬಟ್ಟೆ ಹಾಕೋಬಾರ್ದು, ಅವ್ರ ಮುಂದೆ ಕೂತ್ಕೋಬಾರ್ದು, ಇವ್ರ ಮುಂದೆ ನಿಂತ್ಕೋಬಾರ್ದು, ಜೋರಾಗಿ ನಗಬಾರ್ದು, ಜೋರಾಗಿ ಅಳ್ಳೂಬಾರ್ದು, ಯಾರು ಕೆಲಸ ಮಾಡಿಲ್ಲ ಅಂದರೂ ಅದು ನಿನ್ನ ಕೆಲಸ, ನೀನು ಮಾಡಬೇಕು. ಈ ರೀತಿ ಪ್ರತಿ ಒಂದರಲ್ಲೂ ಕೂಡ ಒಂದು ಹೆಣ್ಣಿಗೆ ರಿಸ್ಟ್ರಿಕ್ಷನ್ಸ್ ಚಿಕ್ಕದ್ರಿಂದನೇ ಶುರುವಾಗ್ಬಿಡುತ್ತೆ. ಅಷ್ಟೆಲ್ಲ ಯಾಕೆ? ಈ ಜನ್ರೇಷನ್ ಇಷ್ಟೊಂದು ಬೆಳೆದಿದ್ರೂ ಕೂಡ, ಕಾಲ ಬದಲಾಗಿದ್ರೂ ಕೂಡ ಈಗಲೂ ಹೆಣ್ಮಗು ಆಯ್ತಾ ಅಂತ ಕ್ವೆಶ್ಚನ್ ಮಾಡೋರೇ ಇದ್ದಾರೆ. ಇದೆಲ್ಲದರ ನಡುವೆ ಪ್ರಕೃತಿ ಕೂಡ ಹೆಣ್ಣಿಗೆ ಕೆಲವೊಂದು ಸವಾಲುಗಳನ್ನು ಕೊಡುತ್ತೆ. ಅದೇನು ಅಂದರೆ, ಫಸ್ಟ್ ಟೈಮ್ ಒಂದು ಹುಡುಗಿ ಮುಟ್ಟಾಗೋದು. ಮುಟ್ಟಾದಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ, ಮೆಂಟಲಿ ಸ್ಟ್ರೆಸ್ ಆಗುತ್ತೆ, ಫಿಸಿಕಲಿ ಪೇನ್ ಆಗುತ್ತೆ. ಇದೆಲ್ಲದ್ರನ್ನು ಅನುಭವಿಸಿದ್ರ ಜೊತೆಗೆ ಸಮಾಜದಿಂದ ಕೂಡ ಸಾಕಷ್ಟು ರೆಸ್ಟ್ರಿಕ್ಷನ್ಸ್ ಶುರುವಾಗತ್ತೆ. ಪ್ರತಿ ತಿಂಗಳು ಒಂದು ರೀತಿ ನರಕನ ಅನುಭವಿಸಿ, ಆ ನೋವನ್ನು ಅನುಭವಿಸಿ, ಆಕೆ ಯಾರಿಗೂ ಹೇಳೋಕ್ಕಾಗದೆ ಬಿಡೋಕ್ಕಾಗದೆ ಎಷ್ಟೋ ಮನೆಗಳಲ್ಲಿ ನೀನು ಯಾವ ಪರಿಸ್ಥಿತಿಲಿದ್ದರೂ ಪರವಾಗಿಲ್ಲ, ಕೆಲಸ ಮಾಡೋದು ನಿನ್ನ ಜವಾಬ್ದಾರಿ ಅಂತ ಹೇಳೋದು ಈಗಲೂ ನಡೀತಾ ಇದೆ. ಇದಾದಮೇಲೆ ಇನ್ನು ಮದುವೆಲೂ ಕೂಡ ಹೆಣ್ಣೆ ಅಪ್ಪ ಅಮ್ಮನ್ನ ಬಿಟ್ಟು ಬೇರೆ ಕಡೆ ಹೋಗಬೇಕು, ಹೆಣ್ಣೆ ಬೇರೆ ಕಡೆ ಹೋಗಿ ಅಡ್ಜಸ್ಟ್ ಆಗಬೇಕು. ತಂದೆ ತಾಯಿ ಜೊತೆ ಕೊನೆವರೆಗೂ ಇರೋಕ್ಕೆ ಅವಕಾಶನೂ ಇಲ್ಲ. ಇನ್ನೆಷ್ಟೋ ಕನಸುಗಳನ್ನು ಕಟ್ಕೊಂಡು ಎಷ್ಟೋ ಜನ ಹೆಣ್ಮಕ್ಳು, ತುಂಬ ಟ್ಯಾಲೆಂಟ್ ಇರುತ್ತೆ, ತುಂಬ ನಾಲೆಜ್ ಇರುತ್ತೆ, ಸ್ಕಿಲ್ ಇರುತ್ತೆ, ಎಲ್ಲವನ್ನೂ ಬಿಟ್ಟು ಹಸ್ಬೆಂಡ್ ಮನೆಗೆ ಅವರು ಹೇಗಿದ್ದಾರೆ ಹಾಗೆ ಅಡ್ಜಸ್ಟ್ ಆಗೋವಂಥ ಎಷ್ಟೋ ಹೆಣ್ಮಕ್ಳಿದ್ದಾರೆ. ಇನ್ನು ಪ್ರೆಗ್ನೆಂಟಿಗೆ ಬಂದುಬಿಟ್ರೆ ಎಗೇನ್ ಮತ್ತೆ ಮಗು, ಕೇರಿಂಗ್, ಮತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್, ಹೇರ್ ಲಾಸ್, ಸ್ಕಿನ್ ಡ್ಯಾಮೇಜ್, ಎಲ್ಲದ್ರ ಜೊತೆಗೆ ಎಮೋಷನಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಒಂದು ನಾರ್ಮಲ್ ಡೆಲಿವರಿ ಆಗಬೇಕಾದ್ರೆ ನನಗೆ ತಿಳಿದಿರೋ ಮಟ್ಟಿಗೆ 57 ಮೂಳೆಗಳನ್ನು ಒಟ್ಟಿಗೆ ಮುರಿದಾಗ ಎಷ್ಟು ನೋವಾಗುತ್ತೆ, ಅಷ್ಟು ಒಂದು ಹೆಣ್ಣಿಗೆ ನಾರ್ಮಲ್ ಡೆಲಿವರಿ ಆಗಬೇಕಾದ್ರೆ ಪೇನ್ ಆಗುತ್ತೆ. ಆ ಪೇನನ್ನು ಕೂಡ ಪ್ರಕೃತಿ ಹೆಣ್ಣಿಗೆ ಕೊಟ್ಟಿದ್ದಾಳೆ.
ಇದೆಲ್ಲ ಆದಮೇಲೆ ಇನ್ನು ಮಗು ಹುಟ್ಟಿದ ಮೇಲೆ ನಿದ್ರೆ ಅನ್ನೋದು ಎಷ್ಟೋ ಹೆಣ್ಮಕ್ಳಿಗೆ ಮರ್ತೇ ಹೋಗುತ್ತೆ. ಅವ್ರು ಏನು ಓದಿದ್ರು, ಅವ್ರ ಲೈಫ್ ಏನು ಎಲ್ಲನೂ ಮರೆತು ಬೆಳಗ್ಗೆಯಿಂದ ಸಂಜೆ ತನಕ ಫ್ಯಾಮಿಲಿಗೋಸ್ಕರ ನಿಂತಿರ್ತಾರೆ. ಇದೆಲ್ಲದ್ರ ನಡುವೆ ಇನ್ನೂ ಕೆಲವು ಹೆಣ್ಮಕ್ಳಿದ್ದಾರೆ, ಮನೆ ಕೆಲಸನೂ ಮಾಡಿಕೊಂಡು ಹೊರಗಡೆ ಕೆಲಸಕ್ಕೂ ಹೋಗಿ ಬ್ಯಾಲೆನ್ಸ್ ಮಾಡುವಂಥವ್ರು. ಇವ್ರನ್ನೆಲ್ಲ ಯಾವತ್ತಾದರೂ ಒಂದಿನ ನೀವು ಖುಷಿಯಾಗಿದ್ದೀರಾ ಅಂತ ಕೇಳಿದ್ದೀವ? ಈ ಸಲ ವುಮೆನ್ಸ್ ಡೇನ ಹೀಗೂ ಸೆಲೆಬ್ರೇಟ್ ಮಾಡ್ಬೋದಲ್ವಾ? ಆದರೆ ಎಲ್ಲ ವುಮೆನ್ಸ್ಗೂ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ಹೆಣ್ಮಕ್ಳಿಗೆ ಇವೆಲ್ಲ ಕಷ್ಟಗಳಿದ್ರೂ ಕೂಡ ಸಾಧನೆ ಮಾಡಿರೋರು ಕೂಡ ಹೆಣ್ಮಕ್ಳು ತುಂಬ ಜನ ಇದ್ದಾರೆ. ನಮ್ಮ ಸಾಮರ್ಥ್ಯ ನಮಗೆ ಗೊತ್ತಿಲ್ಲ ಅಷ್ಟೆ. ಹೊರಗಡೆ ಜನ ನಮಗೆ ಗೌರವ ಕೊಡಲಿ ಅಂತ ಅಂದ್ಕೊಳ್ಳೋದ್ರ ಬದಲು ನಾವೇ ನಮಗೆ ಮೊದಲು ಗೌರವ ಕೊಟ್ಕೋಬೇಕು. ಒಂದು ಹೆಣ್ಣು ಎಷ್ಟು ಖುಷಿಯಾಗಿರ್ತಾಳೆ, ಆ ಕುಟುಂಬ ಕೂಡ ಅಷ್ಟೇ ಖುಷಿಯಾಗಿರುತ್ತೆ. ಇದ್ರ ಜೊತೆಗೆ ನಿಮಗೆ ಕೊಡುವಂಥ ಫ್ರೀಡಮ್ ಅಂದರೆ ಎಷ್ಟೋ ಹೆಣ್ಮಕ್ಳಿಗೆ ಇವಾಗಿನ ಪೇರೆಂಟ್ಸ್, ಇವಾಗಿರುವಂಥ ಹಸ್ಬೆಂಡ್, ಕುಟುಂಬದಲ್ಲಿ ಫ್ರೀಡಮ್ ಸಿಗುತ್ತೆ. ಆ ಫ್ರೀಡಮ್ನ ಮಿಸ್ಯೂಸ್ ಮಾಡಿಕೊಳ್ಳದೆ ಅದನ್ನು ಉಳಿಸ್ಕೊಂಡು ಅದನ್ನು ಬೆಳೆಸ್ಕೊಂಡು ಕುಟುಂಬದ ಒಳ್ಳೆಯದಕ್ಕಾಗಿ, ನಮ್ಮ ಒಳ್ಳೆಯದಕ್ಕಾಗಿ ಬದುಕಿದ್ರೆ ಅದಕ್ಕಿಂತ ಬೆಸ್ಟ್ ವುಮೆನ್ಸ್ ಡೇ ಇನ್ನೊಂದಿರಲ್ಲ. ವರ್ಷಕ್ಕೊಂದ್ಸಲ ಸೆಲೆಬ್ರೇಟ್ ಮಾಡೋದ್ರ ಬದಲು ಪ್ರತಿದಿನ ಮಾಡ್ಬೋದು. ಸಾಧನೆ ಮಾಡಲೇಬೇಕಾಗಿಲ್ಲ, ನಾವು ಪ್ರತಿ ಕ್ಷಣ ಖುಷಿಯಾಗಿದ್ದರೆ ಅದೇ ದೊಡ್ಡ ಸಾಧನೆ. ಇವತ್ತಿಂದ ಈ ವುಮೆನ್ಸ್ ಡೇ ದಿನ ಹೋಗಿ ಕೇಳಿ ನೀವು ಹ್ಯಾಪಿಯಾಗಿದ್ದೀರಾ ಅಂತ, ನಿಮ್ಗೇನಾದರೂ ಬೇಕಾ ಅಂತ. ಈ ಒಂದು ಪ್ರೀತಿ ನಿಜವಾಗ್ಲೂ ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡಿಸುತ್ತೆ. ಥ್ಯಾಂಕ್ ಯು.